ಅಂತಂದ್ರೆ ಪ್ರತಿ ಒಬ್ಬ ನಾಯಕರ ಮನೆಗೆ ಹಿರಿಯ ನಾಯಕರ ಮನೆಗಳಿಗೆ ತಮ್ಮ ಬಂಧುಗಳನ್ನ ಕರ್ಕೊಂಡು ಹೋಗಿ ಸಹಕಾರ ನೀಡಿ ಅಂತ ಕೇವಲ ನಾಯಕರ ಮನೆಗೆ ಹೋಗೋದಷ್ಟೇ ಅಲ್ಲದೆ ಅಲ್ಲಿರುವಂತ ಘಟಾನುಘಟಿ ಉದ್ಯಮಿಗಳಾಗಿರಬಹುದು, ಈ ಹೆಸರು ಮಾಡ್ಕೊಂಡಂತಹ ಜನ ಏನಿದ್ದಾರೆ ಅವ್ರಗಳನ್ನೆಲ್ಲ ಸೇರಿಸ್ಕೊಂಡು ಸಂಘಟನೆ ಮಾಡೋಲ್ಲಿ ತೊಡ್ಕೊಂಡಿದ್ದಾರೆ. ಸೊ ಅವ್ರನ್ನ ಉದಾಹರಣೆಯಾಗಿ ಇಟ್ಕೊಂಡು ಆ ಮಾದರಿಯಲ್ಲಿ ಇವ್ರು ಓಡಾಡಿದ್ರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಸರ್? ಇವರು ಆ ಮಟ್ಟಿಗೆ ಓಡಾಡ್ತಾರೆ ಇಲ್ಲ ಅಂತಲ್ಲ, ಯಾಕಂದ್ರೆ ಇವರು ಜಾಣರಿದ್ದಾರೆ ವಿಷಯದಲ್ಲೇ. ರಾಜಕಾರಣದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಆಗಿರ್ಬೋದು, ಇವರು ಸತೀಶ್ ಅವರು ಆಗಿರ್ಬೋದು, ಹಿಂದೆ ಜಿಲ್ಲಾ ಮಟ್ಟದ MLC ಎಲೆಕ್ಷನ್ ಇದ್ದಾಗ ಇವರು ಸತೀಶ್ ಗೆದ್ದಾರಲ್ಲ, ಆ ಸಂದರ್ಭದೆಲ್ಲ ಸಂಪರ್ಕ ಇದ್ದಾವೆ ಇಲ್ಲ ಅಂತಲ್ಲ. ಅವರು ಸ್ಟ್ರಾಂಗ್ ಇದ್ದಾರೆ, ಹೋಗಿ ಭೇಟಿ ಆಗ್ತಾರೆ. ಅವ್ರು ಹೋಗ್ತಾರೆ, ಅವ್ರು ಹೋಗೋದು ನಾವು ಹೇಳೋ ಉದ್ದೇಶ ಅವ್ರ ಮಕ್ಕಳದ್ದು ಹೇಳ್ತಾ ಇದ್ದೀನಿ, ಅವ್ರದ್ದಲ್ಲ. ಅದು ಅವ್ರು ಬರ್ತಾರೆ, ಯಾಕಂದ್ರೆ ಅವರೇ ನಿಂತಂಗೆ ಆಗ್ಯದಲ್ಲೇ. ಅವ್ರು ಅದಾರದು ಅವ್ರಿಗೆ ಸೀಟ್ ಸಿಕ್ಕದ, ಇಲ್ಲಾಂದ್ರೆ ಸಿಗ್ತಿರ್ಲಿಲ್ಲ. ಪರಿವಾರವಾದ ಯಾರಲ್ಲೂ ಇಲ್ಲ, ಕಾಂಗ್ರೆಸ್ಸಲ್ಲಿ ಇರಲಿ, BJP ಇರಲಿ, ಎಲ್ಲೂ ಇರಲಿ. ಇವಾಗ ಯಡಿಯೂರಪ್ಪ ಇರ್ತಾರೆ, ಇವರಿಬ್ಬರಿಗೆ ಒಬ್ಬ ರಾಜ್ಯದ ಅಧ್ಯಕ್ಷ ಆಗ್ತಾರೆ, ಇನ್ನೊಬ್ಬರು ಶಿವಮೊಗ್ಗ ನಿಲ್ತಾರೆ ಸುಧಾಕರ್. ಏನು ಅವ್ರಿಗೆ ಯಡಿಯೂರಪ್ಪ ಇಲ್ಲ ಆದ್ರೆ ಹೇಳಿ ಅವರು ಅದನ್ನೇ ಇವತ್ತು ನಮ್ಮ ಈಶ್ವರಪ್ಪರು ಕೇಳ್ತಾ ಇದ್ದಾರೆ, ಪರಿವಾರವಾದ ಓಡಿಸ್ಬೇಕಂತೇಳಿ. ಪರಿವಾರವಾದ ಓಡಿಸ್ಬೇಕು ಅನ್ನೋರು ಮತ್ತೆ ಅವ್ರ ಪುತ್ರನಿಗೆ ಟಿಕೆಟ್ ಕೊಡಿ ಅಂತ ಏನ ಕೊಡಂತ ಅವ್ರ ಪರಿವಾರವಾದ ಕೊಡ್ಬೇಕಲ್ವಾ, ಬೇರೆ ಹೊಸಬ್ರಿಗೆ ಅವಕಾಶ ಕೊಡಿ ಅಂತ. ಇನ್ನೊಬ್ಬರ ಮಗನ ಸಲ ಹೋರಾಟ ಮಾಡಿದ್ರೆ ಹೌದಪ್ಪ ಅಂತಿದ್ವಿ ನಾವು. ಇವತ್ತು ನಮ್ಮ ಮಗನ ಸಲ ಹೋರಾಟ ಮಾಡ್ತಿದ್ರೆ ಪರಿವಾರವಾದ ವಿರೋಧ ಮಾಡ್ತಾರ, ಇದೇನಂತ ಹಾಸ್ಯಾಸ್ಪದ ವಿಷಯಗಳೆಲ್ಲ. ಈಗೇನದು ಇಲ್ಲಿ ನಮ್ಮ ಉದ್ದೇಶ ನಿಮ್ಗೆ ಕೇಳಿದ್ದೇನಪ್ಪ ಪ್ರಶ್ನೆ, ಈ ಆ ರೀತಿ ಇಲ್ಲಿ ಪ್ರಯತ್ನ ಮಾಡಬೇಕು ಅಂತ ಮಾಡ್ತಾರೆ. ಯಾಕೆಂದ್ರೆ ಕಾರ್ಯಭಾಷೆ ಬೇಕಾದ ಮಾಡ್ಲಿಕ್ಕೆ ಸಾಧ್ಯ, ನಮ್ಮ ಕೆಲಸ ಆಗ್ತದೆ ನಕ್ಕಿ ಮಾಡ್ತಾರೆ. ಯಾಕಂದ್ರೆ ಹಿಂದಿನ ಉದಾಹರಣೆ ಸಾಕಷ್ಟು ಇದ್ದಾವೆ. ಯಾಕಪ್ಪ ಅಂತಂದ್ರೆ ಇಲ್ಲೇ ನಮ್ಮ ಗೋಕಾಕದಲ್ಲಿ ಒಂದು ಕಾಲಕ್ಕೆ ಲಿಂಗಾಯ ಸಂಘ ಪೂಜಾರಿ ಅವ್ರ ಹೆಸರು ಕೇಳಿದ್ರು ಗೊತ್ತಿಲ್ಲ. ಅವ್ರು ಭಾಳ ಸ್ಟ್ರಾಂಗ್ ಇತ್ತು ಈ ಭಾಗದ ಗೋಕಾಕ್ ಲೋಕಲ್ ನಗರ ಭಾಗದಲ್ಲಿ. ಅವರು ವಿರೋಧದ ನೆಲೆಗಟ್ಟಲೇ ಸತೀಶ್ ಅವ್ರು ಬೆಳ್ಕೊಂಡು ಬಂದಂಥವ್ರು, ವಿರೋಧ ಮಾಡ್ತಾ ಬಂದರು. ಅವ್ರಿಗೆ ಒಂದು ಕಾಲ ಗೆಲ್ಲಿಸಿರ್ಬೇಕು. ನಂತರ ಒಂದು ಹೊಸ ಪಾಲಿಸಿ ಕಂಡುಹಿಡ್ಕೊಂಡ್ರು ಅವರು ಸ್ವತಃ. ಸುಮ್ಮನೆ ತನ್ನ ವಿರೋಧಿ ಮನೆಗೆ ಹೋಗಿ ಗೆಳತನ ಮಾಡ್ಕೊಡೋದು, ಅಲ್ಲಿ ಕುಂತು ಬಂದುಬಿಟ್ಬಿಡೋದು. ನೋಡೋರಿಗೆ ಏನು ಅನಿಸುತ್ತಪ್ಪ ಅಂದರೆ ಹೊಂದಾಣಿಕೆ ಆಯ್ತಪ್ಪ ಅವ್ರ ನೋಡೋಕೆ ಏನಿಲ್ಲ, ವಿರೋಧ ಇಲ್ಲ ಅಂತ ಅನಿಸುತ್ತೆ. ಈ ಮೆಸೇಜ್ ಕಳಿಸುವಂಥ ಕೆಲಸ ಮಾಡಿದ್ರು. ಲೀಡರ್ ಅದ್ರ ಹೋಗಕ್ಕೆ ಸ್ವತಃ ಸತೀಶ್ ಅವ್ರು ಮಾಡ್ಯಾರ ಅದನ್ನು. ಇದೊಂದು ಪಾಲಿಸಿನ ಹೆಂಗೆ ಈಗ ಮಾಡ್ತಾರೆ ನೋಡ್ರಿ. ರಾಜಕೀಯವಾಯಿತು, ಗೆಲ್ಲಬೇಕಾಗಿತ್ತು, ಅದಕ್ಕೆ ಹಿಡಿಬೇಕಾಗಿತ್ತು, ಎಲ್ಲರೂ ಮಾಡ್ತದೆ. ಅದೇ ರೀತಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಇದೇ ಸರ್ ನಮ್ಮ ರಮೇಶ್ ಅವ್ರ ಜೊತೆ ಹೆಂಗೆ ಇರಲಿಲ್ಲ ಇಂದ ಅದಕ್ಕೆ ಕೆಲಸ ಆದ ತಕ್ಷಣ ವಿರೋಧ ಬಂದ ಒಬ್ಬರೊಬ್ರು ಇನ್ನು ಏನಪ್ಪ ಮುರಿದು ಬೀಳ್ತಾರೆ ನಾವು ಮಾಡಿದರು, ವಿರೋಧ ಮಾಡಿದರು. ಬಾಯಲ್ಲಿ ಅಗ್ದಿ ರಾಮ್ ಮಾತಾಡೋದು ಬಗೆ ಸುರುಣ ಅನ್ನೋ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಕಾರ್ಯಸಲುವಾಗಿ ಮಾಡ್ತಾರೆ. ಇದನ್ನು ಇನ್ನು ಮತದಾರ ಬಿಟ್ಟಂಥ ವಿಷಯ, ಯಾರು ಯೋಗ್ಯ ಯಾರು ಯೋಗ್ಯ ಅವ್ರ ಇದು ಮಾಡುವಂಥದ್ದು. ಯಾಕಂದ್ರೆ ಜನರಿಗೆ ಯಾವ ಸರಿ ಯಾವ ತಪ್ಪು ಬುದ್ಧಿಯೋ ಶಕ್ತಿ ನಮಗಿಲ್ಲ, ಬಟ್ ನಡೆದ ಘಟನೆಗಳು ಜನರಿಗೆ ತಿಳಿಸ್ಬೇಕಾಗಿದೆ. ನಮ್ಮ ಪತ್ರಕರ್ತರ ಧರ್ಮ ಏನಪ್ಪ ಅಂದ್ರೆ ನೀವು ಹಿಂಗೆ ಹೋಗ್ರಿ ಹಂಗೆ ಹೋಗ್ರಿ ಹೇಳಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಬಟ್ ನಡೆದದ್ದು ಏನು ಘಟನೆ ಐತೆ ಅದು ಯಥಾವತ್ತು ಅವ್ರ ಮುಂದೆ ಇಡುವಂಥದ್ದು. ಇದರಲ್ಲಿ ನಿಮ್ಗೆ ಲೈಕ್ ಆದರೆ ಮಾಡ್ಕೊಳ್ರಿ ಅಂತ ತಪ್ಪಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಅವರ ವರ್ತನೆಗಳಾಗಿರ್ಬೋದು, ಅವ್ರ ಜನರಿಗೆ ಸಂಪರ್ಕ ಮಾಡೋದಾಗಿರ್ಬೋದು, ಅದೇ ರೀತಿ ಸತೀಶ್ ಅವ್ರ ಸಂಪರ್ಕ ಮಾಡೋದಾಗಿರ್ಬೋದು, ಇವೆಲ್ಲನೂ ಅವ್ರು ಲೈಕ್ ಆದರೂ ಮಾಡಲಿ. ಬಟ್ ಇಲ್ಲಿ ಮಾತ್ರ ಏನಪ್ಪ ಅಂತಂದ್ರೆ ಅವರು ಗೆಲ್ಲುವ ಸಲುವಾಗಿ ಯಾವುದೇ ಮಟ್ಟಕ್ಕಾದರೂ ಒಂದು ಏನಪ್ಪ ಅಂತಂದ್ರೆ ನಾವು ಸಿವಿಲಿಯನ್ ಬಿಹೇವಿಯರ್ ಅಂತೀವಿ ನಾವು, ಒಂದು ನಾಗರಿಕ ಬಿಹೇವಿಯರ್ ಮಾಡಲಿಕ್ಕೆ ತಯಾರಿದ್ದಾರೆ ಅವರು. ನಾಗರಿಕ ಬಿಹೇವಿಯರ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಒಳಗೆ ಎಷ್ಟೋ ನೋವಿದ್ರು, ಎಷ್ಟೋ ಸಿಟ್ಟಿದ್ರು, ಎಷ್ಟೋ ರೊಚ್ಚಿದ್ರು, ಅದನ್ನು ತೋರಿಸ್ಕೊಳ್ಳಾರ್ದು ನಗೆಯ ಮೂಲಕ ವ್ಯವಹರಿಸೋದು. ಒಂದು ಸಂತೋಷ ಇದೆಪ್ಪ ನಿಮ್ಮ ದೋಸ್ತಿ ಅಂತ ಹೇಳೋದು. ಆದರೆ ಒಳಗೆ ಮಾತ್ರ ತಮ್ಮ ಇದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ಆಧುನಿಕ ಯುಗದಲ್ಲೇ ಸ್ಪರ್ಧೆ ಅಂತೀವಿ, ಕಾಂಪಿಟೇಷನ್ ಅಂತೀವಿ. ಕಾಂಪಿಟೇಷನ್ ಅಂದ್ರೆ ಹಿಂದಿನ ಇರ್ಷನೇ ಇರೋದು, ಇರ್ಷದ ಮೇಲೆ ಕವರ್ ಹಾಕೊಳ್ಳೋದು. ಅದನ್ನು ಒಳಗೆ ಹುರಿ ಇರೋದಕ್ಕೆ ನಕ್ಕಿನ ಆದ ಮೇಲೇನೋ ಆಡಿನ ಚರ್ಮ ಹಾಕೊಳ್ಳೋದನ್ನು. ದಿಸ್ ಇಸ್ ದ ಪಾಲಿಸಿ. ಜನರಿಗೆ ಒಂದು ರೀತಿ ಇಲ್ಯೂಷನ್ ತೋರಿಸೋದು, ಅದು ಭ್ರಮೆಗಳನ್ನು ನಿರ್ಮಾಣ ಮಾಡೋದು. ನಮ್ಮಲ್ಲಿ ಏನಿಲ್ಲಪ್ಪ ನಾವೆಲ್ಲ ಹೊಂದಾಣಿಕೆ ಇದ್ದೀವಿ ಅಂತ ಹೇಳೋದು. ಬಟ್ ಈ ಹೊಂದಾಣಿಕೆ ಅಂತ ಅವರು ಮಾಡ್ಕೊಳ್ಳೇಬೇಕು. ಯಾಕೆ ಮಾಡ್ಕೋಬೇಕಂದ್ರೆ ಪ್ರಜಾಪ್ರಭುತ್ವ ಹಂಗಂದ್ರೆ ಏನು, ಪ್ರಜಾಪ್ರಭುತ್ವದ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಇದು ಮನುಷ್ಯನ ಒಬ್ಬ ನಾಗರಿಕನನ್ನಾಗಿ ಮಾಡೋದ್ರಲ್ಲ ಯಶಸ್ವಿ ಆಗ್ತದೆ. ಇಷ್ಟು ಮಾತ್ರ ಸತ್ಯ. ಮತ್ತು ಇವತ್ತು ನಾವು ಎಷ್ಟೋ ನಾವು ಹಿಟ್ಲರ್ ಆಗ್ತಾನೆ, ತಾನಾಶಾಹಿ ಆಗ್ತಾನೆ, ಏನೋ ಆಗ್ತಾನೆ ಅಂತ ಅಂದ್ಕೊಂಡ್ರು. ಇಲ್ಲಿ ಪ್ರಜಾಪ್ರಭುತ್ವ ನೋಡ್ರಿ, ಇಂದಿರಾ ಗಾಂಧಿ ಅವ್ರ ಉದಾಹರಣೆ ತೊಗೊಳ್ರಿ. ಆಯ್ತು ತಾನಾಶಾಹಿ ಆಗಿಬಿಟ್ಟಿದ್ರು ಹೆಣ್ಮಗಳು ಅವರು. ಅದ್ರ ನಂತರ ಎಲೆಕ್ಷನ್ ಆದಾಗ ಇದಕ್ಕಿಂತ ಇವತ್ತಿನ ಕಠೋರ ಪರಿಸ್ಥಿತಿ ಇತ್ತು. 77 ಎಲೆಕ್ಷನ್ ಆದಾಗ ಅದು ಅವತ್ತು ಇವತ್ತು ಮೀಡಿಯಾದ ಕಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಮೊಬೈಲ್ದೆಲ್ಲ ಹಾಕ್ತಾರೆ ಮಾಡ್ತಂತ ಅದು ಏನೂ ಇಲ್ಲ. ಅವ್ರು ಜನ ರೊಚ್ಚಿಗೆ ಕಿತ್ತು ಹೋಗ್ಬಿಡ್ತಾರೆ ಅವ್ರನ್ನ. ಇದು ವಂಡರ್ಫುಲ್. ಮತ್ತು ಪೇಪರ್ ಓದೋರಿಂದ ಏನು ಪತ್ರಿಕೆಯಿಂದ ಬದಲಾವಣೆ ಆಕೈತಿ, ಈ ಮೀಡಿಯಾದಿಂದ ಬದಲಾವಣೆ ನಾವು ವಾದ ಮಾಡ್ತೀವಿ. ಅವತ್ತು ಎಲ್ಲಿ ಮೀಡಿಯಾ ರೀ, ಆದರೂ ಇಂದಿರಾ ಗಾಂಧಿ ತೆಗೆದು ಹಾಕಿದ್ರು ರೀ ಡಿಕ್ಟೇಟರ್. ಅವ್ರು ಹೆಂಗೆ ಗೊತ್ತಾಯ್ತು ಜನಸಾಮಾನ್ಯರಿಗೆ ಹೆಬ್ಬಟ್ಟಿನವ್ರಿಗೆ, ನಮಗಿಂತ ಹೆಬ್ಬಟ್ಟು ಅವತ್ತು ಹಚ್ಚಿದ್ದಾರಲ್ರಿ. ಇವತ್ತು ಅಂತ ರಿಸಲ್ಟ್ ಬರೋ ಸಾಧ್ಯತೆಗಳಿದ್ದಾವೆ.
ಅಂದ್ರೆ ಜನ ಎಚ್ಚೆತ್ಕೊಂಡು ಏನ್ ಒಳ್ಳೇದು ಏನ್ ಕೆಟ್ಟದ್ದು ಅಂತ ನಮ್ಮ ಕೆಲಸ ಏನಿಲ್ಲ ಪತ್ರಿಕಾ ಧರ್ಮದ್ದು ಸತ್ಯ ಏನಿರೋದು ಹೇಳುವಂಥದ್ದು ಅಷ್ಟೇ. ನೀವು ಹಿಂಗೆ ಹೋಗ್ರಿ ಅಂತ ನಾವು ಜಿ ಪಿ ಆಗಕ್ಕೂ ಬರೋದಿಲ್ಲ, ಅದೇ ಕಾಲಕ್ಕೆ ಕೇಜ್ರಿವಾಲ್ ಆಗಿ ಬರೋದಿಲ್ಲ, ಅಣ್ಣಾ ಹಜಾರೆ ಆಗಿ ಬರೋದು. ಅಣ್ಣಾ ಹಜಾರೆ ಏನು ಮಾಡ್ಲಿಕ್ಕೆ ಹೇಳೋದಷ್ಟೇ ಕೆಲಸ. ನಾವು ಅಣ್ಣಾ ಹಜಾರೆ ಬೆಂಬಲ ಮಾಡೋದು ಹೇಳಕ್ಕೆ ಸಾಧ್ಯ ಇಲ್ಲ. ಅದೇ ಕಾಲಕ್ಕೆ ಇವ್ರು ಸತೀಶರು ಒಳ್ಳೆ ಕೆಲಸ ಮಾಡೋದನ್ನು ಏನು ಮಾಡಿದ್ರೆ ಹೇಳೋದಷ್ಟೇ ಕೆಲಸ. ಅದೇ ನಮ್ಮ ಹೆಬ್ಬಾಳಕರ ಜೊಲ್ಲೆ ಅವರು ಏನು ಮಾಡ್ತಾ ಇದ್ದಾರೆ, ಬೆಸ್ಟ್ ಪ್ರಾಮಾಣಿಕ ಕೆಲಸ ಮಾಡೋದು ಅಂತ ಹೇಳೋದಷ್ಟೇ ಕೆಲಸ. ಇಲ್ಲ ನಮ್ಮ ಶೆಟ್ಟರ್ ಅವ್ರು ಏನು ಮಾಡ್ತಾರೆ ಅಂತ ಹೇಳೋದಷ್ಟೇ ಕೆಲಸ. ತಪ್ಪು ಮಾಡೋದಿರ್ಬೋದು ಹೇಳೋದಷ್ಟೇ ಕೆಲಸ. ಅಷ್ಟು ಅದಕ್ಕೆ ಸತ್ಯ ಹೇಳೋದು ಅಂತ ನಾವು ಜರ್ನಲಿಸಮ್ ಅಂದ್ರೇನು, ಕಣ್ಣಿಗೆ ಕಂಡಂಥದ್ದು ಮನಸ್ಸಿಗೆ ಅನಿಸಿದಂಥದ್ದು. ಬರೀ ಕಣ್ಣಿಗೆ ಕಂಡಿದ್ರೆ ಸತ್ಯನೂ ಅಲ್ಲ, ಹಾಗಾದ್ರೆ ಮನುಷ್ಯ ಅನಿಸಿದೆಲ್ಲ ಸುಳ್ಳು ಅಲ್ಲ. ಇದರೊಳಗೆ ಕೆಲವು ಸತ್ಯ ಇರ್ತದೆ. ಸತ್ಯ ಹುಡುಕಾಟ ಮಾಡುವಂಥ ಕೆಲಸ ಜರ್ನಲಿಸಮ್. ಓಕೆ, ಸರಿ ಸರ್. ಇವಾಗ ಫೈನಲ್